ಅದೇ ಇವಾಗ ಬರುವಂತ ನ್ಯೂ ಕಮರ್ ಏನ್ ಹೇಳ್ತೀವಿ ಅಂದ್ರೆ ಇದನ್ನ ಬಿಸ್ನೆಸ್ ಆಗಿ ತಗೊಂಡ್ರೆ ನೀವು ಬೆಳೆಯೋದಿಲ್ಲ. ಇವಾಗ ಬಿಸ್ನೆಸ್ ಆಗ ಫ್ಯಾಷನ್ ಆಗಿ ತಗೊಳ್ಳೋದು ತುಂಬಾ ಕಡಿಮೆ. ಇದನ್ನ ಫ್ಯಾಷನ್ ಆಗಿ ತಗೊಂಡಿದ್ರೆ ಇಷ್ಟು ವರ್ಷ ನಾನು ಫೀಲ್ಡ್ ಅಲ್ಲಿ ಬಿಸ್ನೆಸ್ ಆಗಿ ತಗೊಂಡ್ರೆ ಬರ್ತೀರಾ 1 year 2 year ಡ್ರಾಪ್ ಔಟ್ ಆಗಿ ಹೋಯ್ತಾ ಅಷ್ಟೇ. ಫ್ಯಾಷನ್ ಆಗಿ ತಗೋಬೇಕು. ಥ್ಯಾಂಕ್ ಯು. ಅಂಡ್ ಮತ್ತೆ ನಮ್ದು ಮದುವೆ ಅನ್ನೋದು ಬಿಸ್ನೆಸ್ ಅಲ್ಲ, ಮದುವೆ ಅನ್ನೋದು ಒಂದು ಸರ್ವಿಸ್. ಮದುವೆ ಅನ್ನೋದನ್ನ ಎಲ್ಲರೂ ತಂದೆ ಅವೆಲ್ಲ ಬೆಳೆಸಿ ಮತ್ತೆ ಬೇರೆ ಮನೆ ಮಾಡ್ಕೊಂಡಾಗ ಮತ್ತೆಷ್ಟು ಒಳ್ಳೇದಾಗುತ್ತೋ ಅಷ್ಟು ಒಳ್ಳೇದು ಮಾಡ್ಕೊಂಡು ನನಗಂತೂ ಬಹಳ ಖುಷಿ ಆಯ್ತು. ನಮ್ಮ ಸ್ಟೂಡೆಂಟ್ಗಳು ಕೂಡ ಅಷ್ಟೇ ಸರ್. ಈಗಿನ ಬ್ಯಾಚ್ ಸ್ಟೂಡೆಂಟ್ಸ್ ಇವರು ಪ್ರತಿ ಬ್ಯಾಚ್ಗಳು ಕೂಡ ನಾವು ಕರ್ಕೊಂಡ್ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ಸೊ ನಿಮ್ ಜೊತೆ ಮಾತಾಡಿ ಮತ್ತೆ ಈ ಲೈವ್ ಹೋಗಿದ್ದು ಕೂಡ ಬಹಳ ಖುಷಿ ಆಯ್ತು. ಇನ್ನೇನು ಅಪ್ಕಮಿಂಗ್ ಡೇಸ್ ಅಲ್ಲಿ ಪಾಡ್ಕಾಸ್ಟ್ ಕೂಡ ನಾನು ಸರ್ ಜೊತೆ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಏನ್ ಅನಿಸ್ತಿದೆ ಮ್ಯಾಮ್ ಆನೇತ ಹೇಳೋದಾದ್ರು? ತುಂಬಾ ವಿಷಯಗಳು ತಿಳ್ಕೊಂಡಿದ್ದೀವಿ. ಯಾವ್ಯಾವ ಶಾಪಲ್ಲಿ ಯಾವ್ಯಾವ ಮತ್ತೆ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಪರ್ಸನ್ಗಳನ್ನ ನಮಗೆ ಲೈವ್ ಆಗಿ ಅವರೆಲ್ಲ ಏನು ಅಚೀವ್ ಮಾಡ್ತಾರೋ